ಹಲೋ ಫ್ರೆಂಡ್ಸ್, ಇವತ್ತು ನಾವು ಜಾವಾ ಟ್ಯೂಟೋರಿಯಲ್ನಾಗಿದ್ದೇವೆ. ಇವತ್ತು ನಾವು ಫಸ್ಟ್ ಜಾವಾ ಪ್ರೋಗ್ರಾಮ್ ಬರೆಯೋಣ ಅಂತ. ಇದು ಎಕ್ಲಿಪ್ಸ್ ಐ ಡಿ. ಈ ಎಕ್ಲಿಪ್ಸ್ ಐ ಡಿ ಇದ್ದಾಗ ನಾವು ಜಾವಾ ಪ್ರೋಗ್ರಾಮ್ಸ್ ಈಸಿಲಿ ಬರೀಬೋದು. ಇದು ಫ್ರೀಲಿ ಡೌನ್ಲೋಡೇಬಲ್ ಅದ. ಎಲ್ಲಿ ಎಕ್ಲಿಪ್ಸ್ ವೆಬ್ಸೈಟ್ನಾಗ ಹೋದೆ ಅಂದ್ರೆ ಅಲ್ಲೇ ಫ್ರೀ ಡೌನ್ಲೋಡ್ ಸಿಗ್ತದೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಭಾಳ ಏನು ತ್ರಾಸಿಲ್ಲ. ಅದನ್ನು ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ ಅಂತ, ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ. ನಾ ಈಗ ಏನು ಅನ್ಕೋತೀನಿ ಅಂದ್ರೆ, ನಿಮ್ಗೆ ಎಕ್ಲಿಪ್ಸ್ ಡೌನ್ಲೋಡ್ ಮಾಡ್ಲಿಕ್ಕೆ ಬರ್ತದೆ. ಅದರಿಂದ ನೀವು ಎಕ್ಲಿಪ್ಸ್ ಹೆಂಗೆ ಓಪನ್ ಮಾಡಬೇಕು, ಅದು ವರ್ಕ್ ಸ್ಪೇಸ್ ಹೆಂಗೆ ಅಲೋಟ್ ಮಾಡಬೇಕು ಎಲ್ಲ ಗೊತ್ತದ ಅನ್ಕೋತೀನಿ. ಯಾಕಂದ್ರೆ ಡಿಫಾಲ್ಟ್ ವರ್ಕ್ ಸ್ಪೇಸ್ ತಾನೇ ಅಲೋಕೇಟ್ ಮಾಡ್ಕೊಂಡಿರ್ತದೆ. ಈಗ ಡೈರೆಕ್ಟ್ ನಾವು ಒಂದು ಪ್ರೋಗ್ರಾಮ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಯಾವಾಗಲೂ ಜಾವಾ ಪ್ರೋಗ್ರಾಮಿಂಗ್ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಾವು ಹಲೋ ವರ್ಲ್ಡ್ ಪ್ರೋಗ್ರಾಮ್ ಬರಿತೀವಿ. ಸೊ ನಾವು ಹಲೋ ವರ್ಲ್ಡಿಂದ ಸ್ಟಾರ್ಟ್ ಮಾಡೋಣ ಅಂತ. ಸ್ಟಾರ್ಟ್ ಹೆಂಗೆ ಮಾಡೋದಂದ್ರೆ, ಫೈಲ್ ನ್ಯೂ ಅದರ್ ಅನ್ಬೇಕು. ಅದರ್ ಅಂದು ಇಲ್ಲಿ ಜಾವಾ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ಬೇಕು. ಪ್ರಾಜೆಕ್ಟ್ ನೇಮ್ ಕೊಡೋಣ ಅಂತ, ಸ್ಯಾಂಪಲ್ ಹೆಲೋ ವರ್ಲ್ಡ್ ಅಂತ ಹೆಸರು ಕೊಡೋಣ ಅಂತ. ಇದಕ್ಕೆ ಪ್ರಾಜೆಕ್ಟ್ ಹೆಸರು ನೆಕ್ಸ್ಟ್ ಅಂತೇಳಿ ಫಿನಿಶ್ ಅನ್ನೋಣ ಅಂತ. ಇದು ಪರ್ಸ್ಪೆಕ್ಟಿವ್ ಕೇಳ್ತು, ಯಾವ ಪರ್ಸ್ಪೆಕ್ಟಿವ್ ನಿಂಗೆ ಬೇಕು ಅಂತೇಳಿ J2EE ಪರ್ಸ್ಪೆಕ್ಟಿವ್ದಾಗ ಓಪನ್ ಮಾಡ್ಕೊಂಡೇನಿ. ಇಲ್ಲಾಂದ್ರೆ ಅದು ಡಿಫಾಲ್ಟಿಗೆ ಜಾವಾ ಇಲ್ಲಿ ಅದಲ್ಲ, ಈ ಪರ್ಸ್ಪೆಕ್ಟಿವ್ದಾಗ ಓಪನ್ ಮಾಡ್ತದೆ. J2EE ಜಾವಾ ಭಾಳ ಫರಕ್ಕಿಲ್ಲ, ನಾವು J2EE ಯೂಸ್ ಮಾಡ್ಕೋಬೋದು. ಈಗ ಫಸ್ಟ್ ನಾವೇನು ಮಾಡೋಣ ಅಂದ್ರೆ, ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡೋಣ ಅಂತ. ಯಾಕಂದರೆ ಯಾವಾಗಲೂ ಡಿಫಾಲ್ಟ್ ಪ್ಯಾಕೇಜ್ನ ಹಾಕೋದು ಸರಿಯಲ್ಲ. ನಾವು ನಮ್ಮದು ಒಂದು ಪ್ಯಾಕೇಜ್ ರೆಡಿ ಮಾಡ್ಕೋಬೇಕು ಯಾವಾಗಲೂ. com.first-app.hello. ಓಕೆ, ಪ್ಯಾಕೇಜ್ ಹೆಸರು ಹಿಂಗೆ ಕೊಡೋಣ ಅಂತ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲೊಂದು ಹೊಸ ಜಾವಾ ಕ್ಲಾಸ್ ಕ್ರಿಯೇಟ್ ಮಾಡೋಣ ಅಂತ. ಹೆಲೋ ವರ್ಲ್ಡ್ ಅಂತ ಹೆಸರು ಕೊಡೋಣ ಅಂತ. ಅದಕ್ಕೆ ಹೆಲೋ ವರ್ಲ್ಡ್ ಅಂತ ಹೆಸರು ಕೊಡೋಣ ಅಂತ. ಇದಕ್ಕೆ ನಿಮಗೆ ಏನೇನು ಬೇಕಪ್ಪ, ಮತ್ತು ಸೋರ್ಸ್ ಫೋಲ್ಡರ್ ಇದು, ಪ್ಯಾಕೇಜ್ ಇದೆಲ್ಲ ಬರೋಬ್ಬರಿ ತಂತಾನ ತೊಗೊಂಡಿರ್ತದೆ. ನೀವು ಬೇಕಂದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಹಾಕೋಣ ಅಂತ. ಯಾಕಂದರೆ ಇದಿಲ್ಲ ಅಂದ್ರೆ ನಾವು ಇದನ್ನು ಟೈಪ್ ಮಾಡಬೇಕಾಗ್ತದೆ. ಈ ತಂತಾನ ಕೇಳಬೇಕಾಗ್ತದೆ, ಹೆಂಗೋ ಕೊಟ್ಬಿಡೋಣ ಅಂತ. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ, ಈಗ ಒಂದು ಕ್ಲಾಸ್ ಜನ್ರೇಟ್ ಆಯಿತು ಆಟೋಮೆಟಿಕಲಿ. ಇದನ್ನು ನಾವು ಸೇವ್ ಮಾಡೋಣ ಅಂತ. ಸೇವ್ ಮಾಡಿ ಏನದ ಇಲ್ಲಿ, ಇದು ಯಾವ ಪ್ಯಾಕೇಜ್ ಅಂತ ಇಲ್ಲಿ ಕೊಟ್ಟದೆ, ಹೆಲೋ ಪ್ಯಾಕೇಜ್ನಾಗ ಅದ. ಇದರ ಹೆಸರು ಹೆಲೋ ವರ್ಲ್ಡ್ ಅಂತ ಹೆಸರು ಕೊಟ್ಟಿವಿ. ಈ ಕ್ಲಾಸು ನೀವು ಸೇಮ್ ಅದ, ಯಾಕಂದ್ರೆ ಇದು ಪಬ್ಲಿಕ್ ಕ್ಲಾಸ್ ಅದ. ಒಂದು ಜಾವಾ ಫೈಲ್ದಾಗ ಒಂದು ಪಬ್ಲಿಕ್ ಕ್ಲಾಸ್ ಇರ್ಬೋದು. ಈಗೇನು ಮಾಡೋಣ, ಇಲ್ಲೇ system.out.println ಅಂತ ಇಡೋಣ ಅಂತ. ಇಲ್ಲೇ ಹೆಲೋ ವರ್ಲ್ಡ್ ಅಂತ ಹೆಸರು ಕೊಟ್ಟೋಣ. ಓಕೆ, ಆಯ್ತು ನೋಡ್ರಿ. ಈಗ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ರೆಡಿ ಆಯಿತು. ಇದನ್ನು ರನ್ ಹೆಂಗೆ ಮಾಡೋದಂದ್ರೆ, ನೀವು ಯಾವ ಫೈಲ್ ಮೇಲೆ ಬರ್ದಿರ್ತೀರಿ, ಫೈಲ್ನಾಗ ಯಾವ ಮೇನ್ ಯಾವ ಫೈಲ್ನಾಗ ಇರ್ತದೆ ಆ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಜಾವಾ ಅಪ್ಲಿಕೇಶನ್ ಅಂದ್ರೆ ತಂತಾನ ರನ್ ಆಗ್ತದೆ. ಇಲ್ಲಿ ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಆಯಿತು. ಈ ಒಂದೇ ಟ್ಯೂಟೋರಿಯಲ್ನಾಗ ಇಷ್ಟ ಇರಲಿ. ನೆಕ್ಸ್ಟ್ ಟ್ಯೂಟೋರಿಯಲ್ನಾಗ ನಾನು ಮುಂದಿಂದೆಲ್ಲ ಹೇಳ್ತೀನಿ ಅಂತ. ಥ್ಯಾಂಕ್ ಯು.